ಕೇವಲ 7 ತಿಂಗಳಲ್ಲಿ ಸುಸಜ್ಜಿತವಾದ ಹೈಟೆಕ್ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಪುರಸಭೆಯನ್ನು ನಗರಸಭೆ ಮೇಲ್ದರ್ಜೆಗೇರಿಸಿ 4 ಪಂಚಾಯಿತಿಯನ್ನು ನಗರಸಭೆ ಸೇರಿಸಿಕೊಂಡು ಅನಂತರ ಹೊಸ ಪಂಚಾಯಿತಿಯಾಗಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸೃಷ್ಟಿಯಾಯಿತು. ಆದರೆ ಯಾವುದೋ ಒಂದು ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಪಂಚಾಯಿತಿಯ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು, ಇದನ್ನು ಅರಿತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಹೊಸ ಕಟ್ಟಡ ಕಟ್ಟಲೇಬೇಕೆಂದು ನಿರ್ಧರಿಸಿದರು. ಆ ಸಂದರ್ಭದಲ್ಲಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಥ್ ಮತ್ತು ಅವರ ಕುಟುಂಬದವರು ಸೇರಿ ಪಂಚಾಯಿತಿಯ ಹೊಸ ಕಟ್ಟಡಕ್ಕೆ 4 ಗುಂಟೆ ಜಾಗವನ್ನು ದಾನವಾಗಿ ನೀಡಿರುತ್ತಾರೆ. ನಂತರ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಮಾಡಿ ಬರೀ 7 ತಿಂಗಳಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಶಾಸಕರ ನೇತೃತ್ವದಲ್ಲಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮಸೌಧ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ಉದ್ಘಾಟನೆಗೆ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಪಂಚಾಯಿತಿ ವತಿಯಿಂದ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಾರಾಯಣಸ್ವಾಮಿ, ಉಷಾ ಅವರು ಅಧ್ಯಕ್ಷರಾದ ನಂತರ ಪಂಚಾಯಿತಿಯಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸವಾಗುವ ಜೊತೆಗೆ ಪಂಚಾಯಿತಿ ಕಟ್ಟಡ ನಿರ್ಮಾಣ ಕನಸು ಕಂಡಿದ್ದೆವು. ಅದೇ ರೀತಿ ಸದಸ್ಯರ ಸಹಕಾರ, ಶಾಸಕ ಎನ್ ಶ್ರೀನಿವಾಸ್ ಅವರ ಬೆಂಬಲ ಮಾರ್ಗದರ್ಶನದಲ್ಲಿ ಕಟ್ಟಡ ನಿರ್ಮಿಸಿದ್ದು, ಕಟ್ಟಡ ಲೋಕಾರ್ಪಣೆಯಾಗುತ್ತಿರುವುದು ಸಂತೋಷವಾಗಿದೆ. ಅನೇಕ ದಾನಿಗಳ ಸಹಕಾರ ಹಾಗೂ ಗ್ರಾಮ ಪಂಚಾಯಿತಿ ಅನುದಾನಗಳ ಬಳಕೆಯಿಂದ ಹೈಟೆಕ್ ಕಟ್ಟಡ ನಿರ್ಮಿಸಿದ್ದು ತಾಲೂಕಿಗೆ ಮಾದರಿಯಾಗಿದೆ ಎಂದರು. ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ಅವಕಾಶ ಸಿಕ್ಕಿದೆ, ಅದರಲ್ಲೂ ಕೂಡ ನಮ್ಗೆ ಅವಧಿ ಕಮ್ಮಿ ಇತ್ತು. ಆ ಒಂದು ಅವಧಿನಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲರ ಸಹಕಾರ ಬೇಕು. ಎಲ್ಲ ಮುಖಂಡರುಗಳು ಇರ್ಬೋದು, ನಮ್ಮ ಸದಸ್ಯರುಗಳಿರ್ಬೋದು, ಮತ್ತೆ ನಮ್ಮ ಶಾಸಕರು ಎಲ್ಲರ ಸಹಕಾರ, ಒಟ್ಟಾರೆ ಸಹಕಾರ. ಮತ್ತೆ ಅದರೊಟ್ಟಿಗೆ KD ಎಲ್ಲ ಗುತ್ತಿಗೆದಾರರಾದಂತ ಮಿಲ್ಟ್ರಿ ಮೂರ್ನಣ್ಣ ಮತ್ತು ಗುರುದೀಪ್ ಅವರು ಕೂಡ ತುಂಬಾನೇ ಸಹಕಾರ ಮಾಡಿದ್ರು. ಇವರೆಲ್ಲರ ಸಹಕಾರದಿಂದಾನೇ ಈ ಒಂದು ಕಟ್ಟಡ ಆಗ್ಲಿಕ್ಕೆ ಸಾಧ್ಯ ಆಗಿರೋದು. ನಾವಿಲ್ಲಿ ಅಂದ್ರೆ ಒಂದು ಇದು ಮಾಡಿದ್ವಿ ಅಷ್ಟೇ, ಬಟ್ ಆದ್ರೆ ಅದಕ್ಕೆಲ್ಲಾನು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಸದಸ್ಯರು, ನಮ್ಮ ಮಾಜಿ ಅಧ್ಯಕ್ಷರುಗಳ ಮಾರ್ಗದರ್ಶನ, ಮತ್ತೆ ಒಟ್ಟಾರೆ ನಮ್ಮ ಶಾಸಕರು ಎಲ್ಲರ ಸಹಕಾರದಿಂದ, ಮುಖಂಡರಿಂದ ಇವತ್ತು ಈ ಕೆಲಸ ಸಾಧ್ಯ ಆಗಿದೆ. ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಎಲ್ಲಾ ರೀತಿನಲ್ಲೂ ನಾವು ನನ್ನ ಕೈಲಾಗಿದ್ದಂತ ಮಾರ್ಗದರ್ಶನ ನೀಡಿದ್ದೀನಿ. ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಿಕ್ಕಿರೋ ಒಂದು ಅವಕಾಶದಲ್ಲಿ ಒಂದು ನೆನಪಾಗಿ ಉಳಿದೋಗುವಂತ ಒಂದು ಕೆಲಸನ ನಾವು ಮಾಡಿ ಬಿಟ್ಟೋಗ್ಬೇಕು. ಅದಕ್ಕೆ ಈ ಒಂದು ಕಟ್ಟಡನ ನಾವು ನಿರ್ಮಾಣ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೊಂದು ಹೆಮ್ಮೆ ಇರ್ತದೆ, ನಮಗೂ ಒಂದು ಆತ್ಮಸಾಕ್ಷಿಗೆ ಒಂದು ಸಮಾಧಾನ ಇರ್ತದೆ ಅಂದ್ಬಿಟ್ಟು ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿಲ್ಲ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಒಂದು ಸಿಕ್ಕಂತ ಅಲ್ಪಾವಧಿನ ನಾನು ಯಶಸ್ವಿಯಾಗಿ ನಿಭಾಯಿಸಿದೀವಿ ಅಂತ ನನಗೆ ಸಂತೋಷ ಇದೆ. ಸಹಕಾರ ಇತ್ತು ಸರ್. ಒಟ್ಟಾರೆ ನಮ್ಮ ಪಂಚಾಯತಿನಲ್ಲಿ ಎಲ್ಲರ ಸಹಕಾರ ಇದೆ. ಎಲ್ಲ ಅಧಿಕಾರಿಗಳು ಇರ್ಬೋದು, ಸದಸ್ಯರು ಇರ್ಬೋದು, ಮಾಜಿ ಅಧ್ಯಕ್ಷರುಗಳ ಒಂದು ಮಾರ್ಗದರ್ಶನ ಇರ್ಬೋದು, ಶಾಸಕರ ಸಹಕಾರ ಇರ್ಬೋದು, ಮುಖಂಡರುಗಳ ಸಹಕಾರ ಇರ್ಬೋದು, ಎಲ್ಲರ ಒಟ್ಟಾರೆ ಸಹಕಾರದಿಂದ ನಮ್ಮ ಅಧಿಕಾರಿ ವರ್ಗದ ಸಹಕಾರನೂ ತುಂಬಾ ಇದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ, ಕಣೇಗೌಡನಹಳ್ಳಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಶಾಸಕರ ಬೆಂಬಲ ಹಾಗೂ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಕೇವಲ 7 ತಿಂಗಳಲ್ಲಿ ಸುಸಜ್ಜಿತವಾದ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ನಮ್ಮ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆ ಮಾಡಿ ನಮ್ಮ ಅಧ್ಯಕ್ಷತೆಯಲ್ಲಿಯೇ ಉದ್ಘಾಟನೆ ಮಾಡುತ್ತಿರುವುದು ಸಂತೋಷದ ಸಂಗತಿ. ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡ ಅತ್ಯುತ್ತಮ ಪಂಚಾಯಿತಿ ಕಟ್ಟಡ ಇದಾಗಿದ್ದು, ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಬೆಂಬಲ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಲೋಕಾರ್ಪಣೆಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳೆಂದು ಸಂತಸ ವ್ಯಕ್ತಪಡಿಸಿದರು. ಸರ್ ನಮಸ್ತೆ, ನನ್ನ ಹೆಸರು ಉಷಾ ನಾರಾಯಣಸ್ವಾಮಿ, ಕಣೇಗೌಡನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು. ತುಂಬಾನೇ ಖುಷಿ ಇದೆ. ನಮ್ಮ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಆಗಿ ಇವಾಗ ನಮ್ಮ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಸರ್. ಈ ಕಟ್ಟಡದ ನಿರ್ಮಾಣಕ್ಕೆ ಸಹಕಾರಿಯಾಗಿರುವಂತ ಶಾಸಕರಾಗಿರ್ಬೋದು, ನಮ್ಗೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿರ್ಬೋದು, ಎಲ್ಲಾ ರೀತಿಯಲ್ಲೂ ನಮ್ಗೆ ಬೆಂಬಲ ಕೊಟ್ಟು ಸಹಕಾರ ನಿಂತಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಅದೇ ಅನ್ಕೊಂಡಿದ್ವಿ, ಮಾಡ್ಲೇಬೇಕು ಅಂತ ಇತ್ತು, ಗುರಿ ಇತ್ತು ಸರ್. ನಾವು ಅಧ್ಯಕ್ಷರಾಗಿ ನಮ್ಗೆ ಪ್ರಥಮವಾಗಿ ಇದ್ದಿದ್ದ ಗುರಿನೇ ನಮ್ಗೆ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋದೇ ಇದ್ದಿದ್ದು. ಶಾಸಕರು ನಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಕೂಡ ನಾವು ಅವ್ರ ಮುಂದೆ ಇಟ್ಟಿದ್ದ ಬೇಡಿಕೆ ಇದೇನೆ. ಅದೇ ರೀತಿಯಲ್ಲಿ ಎಲ್ಲರೂ ಶ್ರಮಪಟ್ಟು ಎಲ್ಲರ ಸದಸ್ಯರ ಸಹಕಾರದಿಂದ ಇವತ್ತು ಈ ಕಾರ್ಯ ಸಿದ್ಧಿಯಾಗಿದೆ ಸರ್. ವೆಚ್ಚ ಅದೇ 2 ಕೋಟಿ ಆಗಿದೆ.
ಸಂಪನ್ಮೂಲ ಪಂಚಾಯತಿದೇನೆ ವರ್ಗಾವಂತರ ನಿಧಿ ಇದರಲ್ಲಿ ಮತ್ತೆ ಗೌರ್ಮೆಂಟ್ ಇಂದ 25 ಲಕ್ಷ ಅನುದಾನ ಸಿಗುತ್ತೆ ಸರ್. ಆ ವಿಶ್ವೇಶ್ವರ ಪಂಚಾಯತಿಯಿಂದ ಬೇರ್ಪಟ್ಟು ಒಂದು 8-9 ಗ್ರಾಮಗಳು ಸೇರಿ ಒಂದು ಕಣೆಗೋಡ್ನಳ್ಳಿ ಪಂಚಾಯತಿ ಅಂತ ರಚನೆ ಆಯ್ತು. ರಚನೆ ಆದಾಗ ನಾವು ಪ್ರಥಮವಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಒಂದು ಕೊಠಡಿನಲ್ಲಿ ನಾವು ಕಾರ್ಯ ಮಾಡ್ಕೊಂತ ಇದ್ವಿ, ಪಂಚಾಯತಿ ಕಾರ್ಯಾಲಯವಾಗಿ ಯೂಸ್ ಮಾಡ್ಕೊಂತ ಇದ್ವಿ. ಅದಾದ್ಮೇಲೆ ಕಣೆಗೋಡ್ನಲ್ಲಿ ಗರಡಿ ಮನೆಗೆ ಅಂತ ನಿರ್ಮಿಸಿದ ಕೊಠಡಿ ಖಾಲಿ ಇದ್ದಿದ್ದ ಕಾರಣ ನಾವು ಪಂಚಾಯತಿ ಕಾರ್ಯಾಲಯವಾಗಿ ಯೂಸ್ ಮಾಡ್ಕೊಂತ ಇದ್ವಿ ಸರ್. ಅದಾದ್ಮೇಲೆ ಇವಾಗ ನಾವು ನೂತನವಾಗಿ ಕಟ್ಟಿರೋದು ಇಲ್ಲಿ ಎಲ್ಲಾ ಸಿಬ್ಬಂದಿಗಳಿಗೆ ಇರ್ಬೋದು, ಅಧಿಕಾರಿಗಳಿಗೆ ಪ್ರತ್ಯೇಕ ಕೊಠಡಿ ಇದೆ. ಸಾರ್ವಜನಿಕರಿಗೆ, ಹಿರಿಯರಿಗೆ, ಸಂಘದ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕೂತು ಮಾತಾಡೋ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನೂತನ ಪಂಚಾಯತಿ ಕಟ್ಟಡ ತುಂಬಾನೇ ಸಹಕಾರಿಯಾಗಲಿದೆ ಸರ್. ಈ ನಿಟ್ಟಿನಲ್ಲಿ ತುಂಬಾನೇ ಖುಷಿ ಇದೆ ಸರ್. ನಮ್ಗೆ ಗುರಿ ಇದ್ದಿದೆ ಅದು. ಅದೇ ರೀತಿ ನಮ್ಮ ಗುರುದೀಪಣ್ಣವ್ರಿಗೆ ಹೇಳಿದಾಗ ಗುತ್ತಿಗೆದಾರರು ಅವ್ರಿಗೆ ಮಿಲ್ಟ್ರಿ ಮೂರ್ತಣ್ಣವರು ಅವ್ರಿಗೆ ಹೇಳಿದಾಗ ನಾವು 8 ರಿಂದ 9 ತಿಂಗಳು ಒಳಗಡೆ ನಮ್ಗೆ ಫಿನಿಶ್ ಮಾಡಿಕೊಡ್ಬೇಕು ಕಟ್ಟಡನ ಅಂತ ಹೇಳಿದಾಗ ಅವರು ಹಗಲು ರಾತ್ರಿ ಕೆಲಸ ಮಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಈ ಮೂಲಕ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.